ನಮಸ್ಕಾರ ಫ್ರೆಂಡ್ಸ್, ಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯ 14ನೇ ಕಂತಿನ ಅಮೌಂಟ್ ಏನಿದೆ, ಸೊ ಈಗ ಸಾಕಷ್ಟು ಜನರಿಗೆ ಆಲ್ರೆಡಿ ಬಂದಿದೆ. 90-95% ಜನರಿಗೆ ಗೃಹಲಕ್ಷ್ಮಿಯ 14ನೇ ಕಂತಿನ ಅಮೌಂಟ್ ಬಂದಿದೆ. ಸೊ ಇದು 14ನೇ ಕಂತಿನ ಅಮೌಂಟ್ ಇದೇನಿದೆ, ಇದು ನವೆಂಬರ್ದು ಅಮೌಂಟ್ ಅಲ್ಲ, ಇದು ಸೆಪ್ಟೆಂಬರ್ದಾಗಿರುತ್ತೆ. ಸೊ ಸೆಪ್ಟೆಂಬರ್, ಅಕ್ಟೋಬರ್ದು ಏನು ಕೊಡಬೇಕಾಗಿತ್ತು, ಈಗ ಸೆಪ್ಟೆಂಬರ್ನಲ್ಲಿ 13ನೇ ಕಂತು, ಇದೇ ರೀತಿ ಅಕ್ಟೋಬರ್ನಲ್ಲಿ 14ನೇ ಕಂತಿನ ಕೊಡಬೇಕಾಗಿತ್ತು. ಸೊ ಈಗ ಅಕ್ಟೋಬರ್ನಲ್ಲಿ 14ನೇ ಕಂತು ಬರಲಿಲ್ಲ, ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಈಗ ನವೆಂಬರ್ನಲ್ಲಿ 14ನೇ ಕಂತು ಬರ್ತಾ ಇದೆ. ಸೊ ಈಗ ಸಾಕಷ್ಟು ಜನರಿಗೆ 14ನೇ ಕಂತಿನ ಅಮೌಂಟ್ ಕೂಡ ಬಂದಿದೆ, ಅದು ಅಕ್ಟೋಬರ್ನಲ್ಲಿ ಬರಬೇಕಾಗಿತ್ತು. ಆದರೆ ಈಗ ನವೆಂಬರ್ನಲ್ಲಿ ಬರಬೇಕಾಗಿರೋ ಅಮೌಂಟ್ ಏನಿದೆ, ಅದು 15ನೇ ಕಂತಿನ ಅಮೌಂಟ್. ಸೊ ಈಗ 15ನೇ ಕಂತಿನ ಅಮೌಂಟ್ ಯಾವಾಗ ಬರ್ತದೆ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ತಿಳ್ಕೋಕ್ಕಿಂತ ಮುಂಚೆ ಮತ್ತೊಂದು ಅಪ್ಡೇಟ್ ಇದೆ ಫ್ರೆಂಡ್ಸ್. ಅದೇನೆಂದರೆ, ಈಗ BPL ರೇಷನ್ ಕಾರ್ಡ್ ಏನಿದೆ, ಸೊ ಕೆಲವೊಬ್ರದ್ದು ಆಟೋಮೆಟಿಕ್ ಆಗಿ APLಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ಈಗ APLಗೆ ಏನಾದರೂ ಕನ್ವರ್ಟ್ ಆಯಿತು ಅಂದರೆ, ಸೊ ಈಗ ಗೃಹಲಕ್ಷ್ಮಿಯ ಅಮೌಂಟ್ ಏನಿದೆ ಅದು ಬರುತ್ತೋ ಇಲ್ಲೋ ಅಂತ ಸೊ ಸಾಕಷ್ಟು ಜನರಿಗೆ ಒಂದು ಡೌಟ್ಸ್ ಆದರೂ ಇರುತ್ತೆ. ಸೊ ಈ ವಿಡಿಯೋನಲ್ಲಿ ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ. ಸೊ ನೀವೇನು ಮಾಡಬೇಕಂದ್ರೆ, ಮೊದಲನೇದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡ್ತಿದ್ರೆ ಅವರಿಗೆಲ್ರಿಗೂ ತುಂಬ ಧನ್ಯವಾದಗಳು. ಸೊ ಇದರ ಜೊತೆಗೆ ಈಗ ಏನಾದರೂ BPL ಕಾರ್ಡಿಂದ APL ಕಾರ್ಡ್ಗೆ ರೇಷನ್ ಕಾರ್ಡ್ ಏನಾದರೂ ಕನ್ವರ್ಟ್ ಆಯಿತು ಅಂದರೆ, ಯಾವುದಾದ್ರೂ ಪ್ರಾಬ್ಲಮಿಂದ ಏನಾದರೂ ಕನ್ವರ್ಟ್ ಆಯಿತು ಅಥವಾ BPL ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತು ಅಂದರೆ, ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರುತ್ತೋ ಇಲ್ಲೋ ಅಂತ ಸಾಕಷ್ಟು ಜನರಿಗೆ ಡೌಟ್ಸ್ ಇರುತ್ತೆ. ಮೊದಲನೇದಾಗಿ ಈ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಏನಂದರೆ, ಈಗ ಏನಾದರೂ ನಿಮ್ಮದು ರೇಷನ್ ಕಾರ್ಡ್ BPL ಏನಾದರೂ ಕ್ಯಾನ್ಸಲ್ ಆಗಿ APLಗೆ ಏನಾದರೂ ಕನ್ವರ್ಟ್ ಆಯಿತು ಅಂದರೆ, ಸೊ ಗೃಹಲಕ್ಷ್ಮಿ ಯೋಜನೆಗೆ ಇದರಿಂದ ಯಾವುದೇ ಪ್ರಾಬ್ಲಮ್ ಆಗಿರೋದಿಲ್ಲ. ಯಾಕೆಂದರೆ ಈಗ ಮೊದಲನೇ ಹೇಳಿದ್ರು, ಈಗ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ರು. ಸೊ ಏನಂದರೆ, ಈಗ ನಾವು ಕೊಡ್ತಾ ಇರೋದು ಗೃಹಲಕ್ಷ್ಮಿ ಅಮೌಂಟ್ ಏನಿದೆ, ಹೆಡ್ ಆಫ್ ಫ್ಯಾಮಿಲಿ ರೇಷನ್ ಕಾರ್ಡ್ನಲ್ಲಿ ಯಾರು ಹೆಡ್ ಆಫ್ ಫ್ಯಾಮಿಲಿ ಇರ್ತಾರೆ ಅವರಿಗೆ ಹೋಗುತ್ತೆ ಅಂತ ಹೇಳಿದರು. ಇದರಲ್ಲಿ APL ಮತ್ತು ಅಥವಾ BPL ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಈ ರೀತಿ ಯಾವುದೇ ಮೆನ್ಷನ್ ಮಾಡಿರಲಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ದು ಏನಾದರೂ ಈ BPLಯಿಂದ APLಗೆ ಏನಾದರೂ ಕನ್ವರ್ಟ್ ಆಯಿತು ಅಂದರೆ ಕೂಡ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಅಕೌಂಟ್ಗೆ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಮತ್ತು ನಿಮ್ದೀಗ BPL ರೇಷನ್ ಕಾರ್ಡ್ ಏನಾದರೂ APLಗೆ ಕನ್ವರ್ಟ್ ಆಗಿದೆ, ಸೊ ಏನೇನು BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ ಇಲ್ಲೋ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೋದು. ನೀವೇನಾದರೂ ಕಮೆಂಟ್ ಮುಖಾಂತರ ನಮಗೆ ನೀವು ಈ ಕ್ವಶನ್ನ ಮಾಡಿದರೆ, ಸೊ ಜಾಸ್ತಿ ಕಮೆಂಟ್ಸ್ ಏನಾದರೂ ಇದ್ರ ಬಗ್ಗೆ ರೆಕಮೆಂಡ್ ಬಂತು ಅಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ನಿಮ್ಮದು APL ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ BPL ರೇಷನ್ ಕಾರ್ಡ್ KYC ಚೆಕಿಂಗ್ ಇರ್ಬೋದು, ಎಲ್ಲ ಡೀಟೇಲ್ಸ್ ಆಗಿ ಒಂದು ವಿಡಿಯೋ ಮಾಡಿ ನಿಮಗೆ ಇದೇ ಚಾನಲಲ್ಲಿ ಹಾಕ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಇದೇ ಚಾನಲಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ನೀವು ಕಮೆಂಟ್ ಮಾಡಿದರೆ ಸಾಕು. ಸೊ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇದರ ಜೊತೆಗೆ ಈಗ 15ನೇ ಕಂತಿನ ಅಮೌಂಟ್ ಏನಿದೆ, ಈಗ ಆಲ್ರೆಡಿ DBT ಮುಖಾಂತರ ಟ್ರಾನ್ಸ್ಫರ್ ಮಾಡಿ ಆಗಿದೆ. ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರೇ ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದರೆ, ಈಗ 15ನೇ ಕಂತಿನ ಅಮೌಂಟ್ ಇದೇ ತಿಂಗಳು ಕೊನೆಯ ವಾರದಲ್ಲಿ ಅಕೌಂಟ್ಗೆ ಬರೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್. ಯಾಕೆ ಅಂದರೆ, ಈಗ 14ನೇ ಕಂತಿನ ಅಮೌಂಟ್ ಏನಿದೆ, ಈಗ ಆಲ್ರೆಡಿ 90-95% ಜನರಿಗೆ ಬಂದಿದೆ. ಇದಕ್ಕೋಸ್ಕರ ಈಗ ಪೂರ್ತಿ 100% ಅಂದರೆ ಯಾರೆಲ್ಲ ಬಾಕಿ ಇದೆ ಅವ್ರಿಗೆಲ್ಲರೂ ಅಕೌಂಟಿಗೆ 14ನೇ ಕಂತಿನ ಅಮೌಂಟ್ ಜಮಾ ಆದ ತಕ್ಷಣ 15ನೇ ಕಂತಿನ ಅಮೌಂಟ್ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ತಿಂಗಳು ಕೊನೆಯಲ್ಲಿ ಆಗೋ ಸಾಧ್ಯತೆ ತುಂಬ ಇದೆ. ಈಗ ಡೇಟ್ ಏನಾದರೂ ಫಿಕ್ಸ್ ಆಯಿತು ಅಂದರೆ ನಿಮಗೆ ಇದೇ ಚಾನಲಲ್ಲಿ ನಿಮಗೆ ಮತ್ತೊಂದು ಹೊಸ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಈ ಮಾಹಿತಿ ಹೇಗೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಯಾಕಂದರೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗ್ಬೋದು. ಯಾರಿಗೆಲ್ಲ 14ನೇ ಕಂತಿನ ಅಮೌಂಟ್ ಬಂದಿದೆ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಸಿಗೋಣ ನಾಳೆ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.